ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮುಂಟಾಗಲಿ. ಪ್ರೀತಿಯ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಮಯಕ್ಕೆ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಆದಿಕಾಂಡ 50ನೇ ಅಧ್ಯಾಯ 20ನೇ ವಾಕ್ಯ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಪ್ರೀತಿಯ ದೇವಜನರನ್ನು ನೋಡ್ರಿ, ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಯೋಸೇಫನ ಕುರಿತು ಹೇಳ್ತದೆ. ಯೋಸೇಫನ್ ಹೀಗೆ ಹೇಳ್ತಾ ಇದ್ದಾನೆ, ನೀವಂತೂ ನನಗೆ ಕೇಡಾಗಬೇಕೆಂಬುದಾಗಿ ಎಣಿಸಿದ್ರಿ, ಆದರೆ ದೇವರು ನನಗೆ ಮೇಲಾಗಬೇಕೆಂಬುದಾಗಿ ಸಂಕಲ್ಪಿಸಿದಾನೆ ಎಂಬುದಾಗಿ. ನಿಮ್ಮ ಜೀವಿತಗಳಲ್ಲಿ ಎಷ್ಟೇ ಕೇಡನ ಮಾಡಲಿಕ್ಕೆ ಜನರಾಗಲಿ, ನಿಮ್ಮ ಪರಿಸ್ಥಿತಿಗಳಾಗಲಿ ಬಂದ್ರೂ ದೇವರು ಸಂಕಲ್ಪಿಸಿರುವಂಥದ್ದೇ ನೆರವೇರ್ತದೆ. ದೇವರ ಸಂಕಲ್ಪ ಏನು ಗೊತ್ತಾ? ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನ ಪ್ರೀತಿಸುವ ಇದಕ್ಕಾಗಿ ಎಲ್ಲ ಕಾರ್ಯಗಳ ಅನುಕೂಲವಾಗ್ತದೆ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಏನೆಲ್ಲ ಕೇಡಾಗಬೇಕೆಂಬುದಾಗಿ ಸೈತಾನನು, ವಿರೋಧಿಗಳು ಎಲ್ಲ ಪ್ಲಾನ್ ಮಾಡಿದಾರಲ್ಲ, ಅದು ಯಾವುದು ನಡೆಯುವುದಿಲ್ಲ. ದೇವರು ನಿಮಗೆ ಜಯ ಕೊಟ್ಟು ನಡೆಸುವಂಥ ದೇವರು, ಆತನು ಒಳ್ಳೆಯ ದೇವರಾಗಿದ್ದಾನೆ. ಯಾಕೆ ಗೊತ್ತಾ? ಅವನ ಸಹೋದರರು ಅವನನ್ನು ತೆಗೆದುಕೊಂಡು ಹೋಗಿ ಗುಂಡಿಗೆ ಹಾಕಿದ್ರು. ಗುಂಡಿಯಿಂದ ಅವನು ಸೆರೆಮನೆಗೆ ಹೋದ, ಕಷ್ಟಪಟ್ಟ. ದೇವರು ಅವನ ಕಷ್ಟಗಳಲ್ಲಿ ಅವನ ಜೊತೆಯಲ್ಲಿದ್ದರು, ಅವನ ಉದ್ಧರಿಸಿದ್ರು, ಎಲ್ಲ ಕೇಡುಗಳಿಂದ ತಪ್ಪಿಸಿದ್ರು. ದೇವರು ಅವನು ಉನ್ನತ ಸ್ಥಾನಕ್ಕೆ ತಂದರು. ಅದೇ ರೀತಿಯಾಗಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತರ್ತಾನೆ, ನಿಮ್ಮನ್ನು ಆಶೀರ್ವದಿಸ್ತಾನೆ, ನಿಮ್ಮ ಪರಿಸ್ಥಿತಿನ ಬದಲಾಯಿಸ್ತಾನೆ. ನೀವಿದ್ದ ಹಾಗೆ ಇರುವುದೇ ಇಲ್ಲ. ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಮನೆಗಳಲ್ಲಿ ದೇವರು ಜಯವನ್ನು ಅನುಗ್ರಹಿಸ್ತಾರೆ. ನಿಮಗೆ ವಿರುದ್ಧವಾಗಿರುವ ಎಲ್ಲ ಕೇಡುಗಳಿಂದ ದೇವರು ತಪ್ಪಿಸ್ತಾರೆ, ನಿಮ್ಮನ್ನು ಆಶೀರ್ವದಿಸಿ ನಡೆಸ್ತಾರೆ. ನಿಮ್ಮ ಮಕ್ಕಳ ಕುರಿತು ಚಿಂತೆಯಲ್ಲಿದ್ದೀರಾ? ಚಿಂತಿಸಬೇಡಿ. ನಿಮ್ಮ ಮಕ್ಕಳ ಭವಿಷ್ಯ ಸಹ ದೇವರು ರೂಪಿಸಿ ಆಶೀರ್ವದಿಸಿ ನಡೆಸ್ತಾನೆ. ನಿಮ್ಮ ಕೆಲಸಗಳಲ್ಲಿ ದೇವರು ಜಯವನ್ನು ಅನುಗ್ರಹಿಸ್ತಾನೆ. ನಿಮ್ಮನ್ನು ಮೇಲಾಗಿಯೇ ಇಡ್ತಾನೆ ಹೊರತು ಕೀಳಾಗಿ ಇಡುವುದಿಲ್ಲ, ಬಾಲವಾಗಿ ಇಡುವುದಿಲ್ಲ. ನಿಮ್ಮನ್ನು ತಲೆಯಾಗಿ ಇಟ್ಟು ನಿಮ್ಮನ್ನು ಆಶೀರ್ವದಿಸುವಂಥ ಸರ್ವಶಕ್ತನಾದ ಒಳ್ಳೆಯ ದೇವರಾಗಿದ್ದಾನೆ. ಅದರಿಂದ ದೇವರು ಈ ವಾಕ್ಯದ ಮೂಲಕ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.